ಏನಿವತ್ತು ಮನೆಯಲ್ಲಿ ಯಾರೂ ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲಿದ್ದಾರೆ ಎಲ್ಲರೂ? ಒಳಗಡೆ ಏನಾದರೂ ವರ್ಕ್ ಮಾಡ್ತಾ ಇದ್ದಾರೋ ಏನು? ಖುಷಿ ಮೇಡಮ್, ಖುಷಿ ಮೇಡಮ್, ಏನಿದು ಮೇಡಮ್ನವರು ಹೂನು ಅಂತಿಲ್ಲ ಏನೂ ಅಂತಿಲ್ಲ. ಅಡುಗೆ ಮನೆಯಲ್ಲಿದ್ದಾರಾ ಏನೋ, ರೂಮ್ನಲ್ಲಿದ್ದಾರಾ? ಇಲ್ಲಾಂದ್ರೆ ಅವರು ಇಷ್ಟೊತ್ತಿಗೆ ಆಲ್ರೆಡಿ ಓ ಅಂತಿದ್ರು. ಖುಷಿ ಮೇಡಮ್, ಖುಷಿ ಮೇಡಮ್. ಓ ನೇತ್ರಾ ಅವರು ಇವಾಗ ಬಂದ್ರಾ? ಹಾಂ ಸರ್, ಇವಾಗ ಬಂದೆ. ಮನೇಲಿ ಯಾರೂ ಕಾಣಿಸ್ತಾನೆ ಇಲ್ಲಲ್ಲ, ಖುಷಿ ಮೇಡಮ್ ಅವರು ಇಲ್ಲ, ಎಲ್ಲಿದ್ದಾರೆ ಸರ್? ಅಯ್ಯೋ ಮನೆಯಲ್ಲಿ ಎಲ್ಲರೂ ಇದ್ದಾರಲ್ಲ. ಅಣ್ಣ ಮೇಲೆ ಆಫೀಸ್ ರೂಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದೊಡ್ಡಮ್ಮ ಮತ್ತೆ ರೂಮಲ್ಲಿದ್ದಾರೆ. ದೊಡ್ಡಪ್ಪ ಆಫೀಸ್ಗೆ ಹೋಗಿದ್ದಾರೆ. ಇನ್ನು ಖುಷಿ ಅಕ್ಕ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಇದ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಓ ಹೌದಾ ಸರ್, ಅದು ಯಾರೂ ಕಾಣಿಸ್ಲಿಲ್ಲ, ನಾನು ಕರೆದ್ರೂ ಕೇಳಿಸ್ಲಿಲ್ಲಲ್ಲ, ಅದಕ್ಕೆ ಎಲ್ಲರೂ ಏನಾದರೂ ಹೊರಗಡೆ ಹೋಗಿದ್ದಾರೆ ಏನಂತ ಕೇಳಿದೆ. ಎಲ್ಲರೂ ಮನೆಯಲ್ಲೇ ಇದ್ದಾರೆ ಅಂದಂಗೆ ನೇತ್ರಾ ಅವರೇ, ನೀವು ನನಗೆ ಸರ್ ಅಂತ ಹೇಳೋದೇನು ಬೇಡ, ನಿತಿನ್ ಅಂತ ಕರೀರಿ ಸಾಕು. ಅಯ್ಯೋ ಸರ್ ಬೇಡ, ನಾನು ಸರ್ ಅಂತಲೇ ಕರಿತೀನಿ, ಹೆಸರಿಟ್ಟು ಕರೆಯೋದೇನು ಬೇಡ. ಅಯ್ಯೋ ಪರವಾಗಿಲ್ಲ ನೇತ್ರಾ ಅವರೇ, ನನ್ನ ಫ್ರೆಂಡ್ ಅಂತ ಅನ್ಕೋರಿ, ನಿತಿನ್ ಅಂತ ಕರೀರಿ ಸಾಕು ನನಗೆ. ಸರಿ ಆಯಿತು ನಿತಿನ್ ಅವರೇ. ಇದು ಖುಷಿ ಮೇಡಮ್ ಅವ್ರು ಎಲ್ಲಿದ್ದಾರೆ? ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಅಕ್ಕನ ಕಿಚನಲ್ಲಿದ್ದಾಳೆ, ಬರ್ರಿ ನಾನೇ ಕರ್ಕೊಂಡು ಹೋಗ್ತೀನಿ ಅಕ್ಕನ ಹತ್ರ. ಸರಿ ನಡೀರಿ. ಖುಷಿ ಅಕ್ಕ ಯಾರು ಬಂದಿದ್ದಾರೆ ನೋಡು. ಯಾರು ಬಂದಿದ್ದಾರೆ ನಿತಿನ್? ಯಾರು ಬಂದರು ನಿತಿನ್? ಅಕ್ಕ ನೇತ್ರಾ ಅವ್ರು ಬಂದಿದ್ದಾರೆ. ಓ ನೇತಾ, ಬಾ ಬಾ ಒಳಗಡೆ ಬಾ. ಗುಡ್ ಮಾರ್ನಿಂಗ್ ಮ್ಯಾಮ್. ಹಾಂ ಗುಡ್ ಮಾರ್ನಿಂಗ್ ನೇತ್ರಾ, ಇವಾಗ ಬಂದಿಯಾ? ಹಾಂ ರೀ ಮೇಡಮ್ ಅವರ, ಇವಾಗ ಬಂದೆ. ನಿಮಗೆ ಕರೆದೆ, ನಿಮಗೆ ಕೇಳಿಸ್ಲಿಲ್ಲ ಅಂತ ಅನಿಸುತ್ತೆ. ಇವರು ನಿತಿನ್ ಅವ್ರು ಬಂದರು, ಅಕ್ಕ ಕಿಚನಲ್ಲಿದ್ದಾರೆ ಅಂತಂದು, ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ ನಾನು. ಇಲ್ಲ, ಇವತ್ತು ಕಿಚನಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ನಮ್ಮದೆಲ್ಲ ಟಿಫಿನ್ ಆಯಿತು. ಇವನು ಲೇಟಾಗಿದ್ದ ಇವತ್ತು, ಅದಕ್ಕೋಸ್ಕರ ಟಿಫಿನ್ ಮಾಡಿಲ್ಲಾಗಿದ್ದ. ಅಕ್ಕ ಬಿಸಿ ಮಾಡಿಕೊಡ್ಬಾ ನಂಗೆ ಟಿಫಿನು ಅಂತಂದ, ಅದಕ್ಕೋಸ್ಕರ ಇವನಿಗೆ ಬಿಸಿ ಹಾಕ್ಕೊಟ್ರೆ ಆಯಿತು ಅಂತ ಬಂದೆ ನೋಡು. ಓ ಹೌದಾ ರೀ ಮೇಡಮ್ ಅವರ, ಸರಿ ಹಾಗಾದರೆ ನಂದು ಆಫೀಸ್ ಕೆಲಸ ಇದೆ, ನಾನು ಹೋಗಿ ಆಫೀಸ್ ಕೆಲಸ ಮಾಡ್ತೀನಿ. ಅಯ್ಯೋ ನೇತ್ರಾ ಅವರೇ, ಇಲ್ಲಿ ತನಕ ಬಂದು ಕಿಚನ್ವರೆಗೂ ಬಂದು ನಾಷ್ಟ ಮಾಡದೆ ಹಂಗೆ ಹೋಗ್ತೀನಿ ಅಂತೀರಲ್ರಿ. ಬರ್ರಿ ನಾಷ್ಟ ಮಾಡೋಣ ಇಬ್ರು. ಅಕ್ಕ ನಾಷ್ಟ ನನಗೂ ಮತ್ತು ಇವ್ರಿಗೆ ಇಬ್ಬರಿಗೂ ಕೊಟ್ಬಿಡಕ್ಕ. ಅಯ್ಯೋ ಇಲ್ಲ ನಿತಿನ್ ಅವರೇ, ನಂದು ನಾಷ್ಟ ಆಗಿದೆ. ಅಯ್ಯೋ ನೇತ್ರಾ ಇಲ್ಲಿ ತಗೋ, ಇಬ್ಬರು ಒಂದು ಸ್ವಲ್ಪ ನಾಷ್ಟ ಮಾಡಿರಿ, ಏನಾಗಲ್ಲ, ಸ್ವಲ್ಪ ಹಾಕ್ಕೊಂಬರ್ತೀನಿ ತಡಿ. ಇದೇನ್ರಿ ಇದು, ನೀವು ಮೇಲೆ ಹತ್ತು ಕುತ್ಕೊಂಡ್ಬಿಟ್ಟಿದ್ದೀರಲ್ಲ? ಅಯ್ಯೋ ನಾನು ಇಲ್ಲೇ ಕುತ್ಕೊಂಡು ನಾಷ್ಟ ಮಾಡೋದು ಜಾಸ್ತಿ, ನನಗೆ ಇಲ್ಲಿ ಕುತ್ಕೊಂಡು ನಾಷ್ಟ ಮಾಡೋದಕ್ಕೆ ಭಾಳ ಇಷ್ಟ. ಅಯ್ಯೋ ನೇತ್ರಾ, ಅವನು ಅಲ್ಲೇ ಕುತ್ಕೊಳ್ಳೋದು ಡೈಲಿ. ಅವನು ಕಿಚನ್ಗೆ ಬಂದ ಅಂದರೆ ನಾಷ್ಟ ಅಲ್ಲೇ ಕುತ್ಕೊಂಡು ಮಾಡೋದು. ತಗೋರಿ ನಾಷ್ಟ ಇಬ್ಬರು. ಹೌದನ್ರಿ, ಸರಿ ನೀವಿಬ್ಬರು ನಾಷ್ಟ ಮಾಡ್ತಾಯಿರಿ. ನಂಗೆ ಮಮ್ಮಿ ಕರೆದಿದ್ರು, ಒಂದು ಸ್ವಲ್ಪ ಕೇಳಿ ಏನಂತ. ಅದಲ್ಲದೆ ಮಧ್ಯಾಹ್ನಕ್ಕೆ ಊಟ ಅಡುಗೆ ಬೇರೆ ರೆಡಿ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಮಮ್ಮಿನ ಕೇಳ್ಕೊಂಬರ್ತೀನಿ, ಸರಿನಾ? ಸರಿ ಆಯ್ತು ರೀ ಮೇಡಮ್ ಅವರ. ನೇತ್ರಾ ಅವರೇ, ನಮ್ಮ ಅಕ್ಕ ಮಾತ್ರ ಅವಲಿಕ್ಕಿಂತ ಸಖತ್ತಾಗಿ ಮಾಡ್ತಾರೆ, ಬೇಕಾಗ್ತೀನಿ ನೋಡ್ರಿ, ಅಷ್ಟು ಮಸ್ತ್ ಮಾಡ್ತಾರೆ ಗೊತ್ತಾ. ನೀವು ಇಲ್ಲೇ ಕುತ್ಕೊಬೇರಿ, ಜಾಗ ಇದೆಯಲ್ಲ, ನಿಂತ್ಕೊಂಡೆ ಯಾಕೆ ತಿಂತೀರಾ? ಅಯ್ಯೋ ಪರವಾಗಿಲ್ಲ ಬಿಡಿ, ನಾ ಇಲ್ಲೇ ನಿಂತ್ಕೊಂಡು ತಿಂತೀನಿ. ನೀವೇನು ಇಲ್ಲಿ ಮೇಲೆ ಕಟ್ಟೆ ಮೇಲೆ ಹತ್ತು ಕುತ್ಕೋತೀರಲ್ಲ? ನೀವು ಇಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ತಿನ್ರಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗಂತೂ ಇಲ್ಲೇ ಕುತ್ಕೊಂಡು ತಿನ್ನೋದಕ್ಕೆ ಇಷ್ಟಪ್ಪ. ನಂಗೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳ್ಳೋಕ್ಕೂ, ಡೈನಿಂಗ್ ಕುರ್ಚಿ ಇರುತ್ತಲ್ಲ ಅಲ್ಲಿ ಕುತ್ಕೊಂಡು ತಿನ್ನೋಕ್ಕೂ ಇಷ್ಟ ಇಲ್ಲಪ್ಪ. ನಂಗೆ ಇಲ್ಲೇ ಕುತ್ಕೊಂಡು ತಿನ್ನೋದಕ್ಕೆ ಇಷ್ಟ. ನಿಮ್ಗೆ ಗೊತ್ತಾ, ನಮ್ಮ ಮನೇಲಿ ನಮ್ಮ ಮಮ್ಮಿನೂ ಬೈತಾ ಇರ್ತಾರೆ, ಏನದು ಅಲ್ಲಿ ಕುತ್ಕೊಂಡು ತಿಂತೀಯ, ಸೀದಾ ಇಲ್ಲಿ ಕುತ್ಕೊಂಡು ತಿನ್ಬಾ, ಡೈನಿಂಗ್ ಟೇಬಲ್ ಇಲ್ಲ, ಇಲ್ಲಿ ಕುತ್ಕೋಬಾ ಅಂತ. ನಾನು ಮಾತ್ರ ಇಲ್ಲೇ ಕುತ್ಕೊಂಡು ತಿನ್ನೋದು ನೋಡ್ರಿ. ಹೌದಾ ನಿತಿನ್ ಅವ್ರೆ, ನೀವು ಚೆನ್ನಾಗಿ ಮಾತಾಡ್ತೀರಿ ನೋಡ್ರಿ, ಎಷ್ಟು ಕಾಮಿಡಿ ಮಾಡ್ತೀರಿ. ನಿಮ್ಮ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡ್ರಿ. ಹೌದಾ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಅರೆ ಅಣ್ಣ, ನೀನೇನು ಇಲ್ಲಿ ಬಾ ಅಣ್ಣ, ನೀನು ನಾಷ್ಟ ಮಾಡ್ಬಾ. ನಂದು ನಾಷ್ಟ ಆಗಿದೆ, ನೀವಿಲ್ಲಿ ನೇತ್ರಾ, ನೀನಿಲ್ಲಿ ಇಲ್ಲಿ ನಿಂತ್ಕೊಂಡು ಅವನ ಜೊತೆ ಏನು ಮಾತಾಡೋದು? ಅದು ಸರ್, ಅದು ನಿತಿನ್ ಅವರೇ, ನನ್ನ ನಾಷ್ಟ ಆಗಿದೆ ಅಂತಂದ್ರೂ ನಾಷ್ಟ ಮಾಡ್ಬರಿ ಅಂತ ಫೋರ್ಸ್ ಮಾಡಿ ಕರೆದ್ರು. ಅದಕ್ಕೆ ಖುಷಿ ಮೇಡಮ್ ಅವರು ನಾಷ್ಟ ಹಾಕ್ಕೊಟ್ರು, ಅದಕ್ಕೆ ಇಬ್ಬರು ತಿಂತಾ ಇದ್ವಿ ನಾಷ್ಟನ. ನೀವು ಇಲ್ಲಿಗೆ ಬರ್ತಾ ಇರೋದು ಆಫೀಸ್ ಕೆಲಸ ಮತ್ತು ಚಿನ್ನಿಗೆ ಟ್ಯೂಷನ್ ಹೇಳೋದಕ್ಕೆ, ತಿನ್ನೋದಕ್ಕಲ್ಲ, ನೆನಪಿರಲಿ. ಅಣ್ಣ ಯಾಕಣ್ಣ ಆ ಥರ ಮಾತಾಡ್ತೀಯಾ? ಅದು ಅವರು ಬೇಡ ಅಂತ ಅಂದರು, ನಾನೇ ಫೋರ್ಸ್ ಮಾಡಿ ಕರೆದಿದ್ದು. ನೀ ಕರಿತೀಯಾ, ಇವಳು ಬಂದುಬಿಟ್ಲು, ಇಬ್ಬರು ಮಾತಾಡ್ಕೊಂತ ನಿಂತ್ಕೊಂಡ್ಬಿಟ್ರೆ. ಆಫೀಸ್ ಕೆಲಸ ಮಾಡೋದು ಯಾವಾಗ? ನಿತಿನ್, ನಿನಗೆ ಎಷ್ಟು ಗಂಟೆಗೆ ಎದ್ದೇಳ ಅಂತ ಅಂದಿದ್ದೆ? ಆಫೀಸ್ ಕೆಲಸ ಇಷ್ಟೊತ್ತಿಗೆ ಆಲ್ರೆಡಿ ನೀನು ಸ್ಟಾರ್ಟ್ ಮಾಡಿ 1 ಅವರ್ ಆಗಬೇಕಾಗಿತ್ತು, ಇನ್ನೂ ಇವಾಗ ನಾಷ್ಟ ಮಾಡ್ತಾ ಇದೆಯಾ? ಇದೇನಾ ನಿಂದು ಕೆಲಸ ಮಾಡೋ ರೀತಿ? ಅದು ಅಣ್ಣ, ಅದು ನಿನ್ನೆ ಊರಿಂದ ಬಂದಿಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಲೇಟ್ ಆಗಿದ್ದೇನೆ. ಬೆಳಗ್ಗೆ ಎಚ್ಚರನೇ ಆಗಿಲ್ಲ, ಅದಕ್ಕೋಸ್ಕರ ಲೇಟ್ ಆಯಿತು. ನಾಳೆಯಿಂದ ಬೇಗನೆ ಎದ್ದೇಳ್ತೀನಣ್ಣ. ದಿನಾ ಒಂದೊಂದು ರೀಸನ್ ಹೇಳ್ಕೊತ ಹೋಗಿ ನೀನು. ಆಲ್ರೆಡಿ ಇವಾಗ ನೀನು 15 ಡೇಸ್ ಮೇಲಾಯಿತು ಊರಿಗೆ ಹೋಗಿ, ಬಂದಿಲ್ಲ. ಈ ಮನೆಗೆ ಬಾ, ಆಫೀಸಲ್ಲಿ ಕೆಲಸ ಇದೆ ಅಂತಂದ್ರು, ದಿನ ಒಂದೊಂದು ರೀಸನ್ ಹೇಳಿ ತಪ್ಪಿಸ್ಕೊತಿದ್ದೆ. ಇವತ್ತೇ ಲಾಸ್ಟ್. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಏನಾದರೂ ನೀನು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಅಂತಂದ್ರೆ ಏನಿಲ್ಲ, ಮನೇಲಿ ಊಟ ನಾಷ್ಟ ಎಲ್ಲ ಬಂದು ನಿನಗೆ. ನಾ ಹೇಳಿದ ಅರ್ಥ ಆಯ್ತಿಲ್ಲ? ಸರಿ ಅಣ್ಣ, ನಾಳೆಯಿಂದ ಕರೆಕ್ಟ್ ಟೈಮಿಗೆ ಕೆಲಸ ಮಾಡ್ತೀನಿ. ನೇತ್ರಾ ಅವ್ರೆ, ನಿನ್ನೆ ನಾನು ನಿಮ್ಗೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ, ಅದೆಲ್ಲ ಫುಲ್ ವೆರಿಫಿಕೇಷನ್ ಮಾಡಿದ್ರೆ ಎಲ್ಲ ಮ್ಯಾಚ್ ಆಯಿತಾ? ಫುಲ್ ವರ್ಕ್ ಎಲ್ಲ ನಿನ್ನೆ ಕಂಪ್ಲೀಟ್ ಆಗಿದೆ ತಾನೇ? ಸರ್ ಅದು ಆಲ್ರೆಡಿ ಒಂದು 90% ಕೆಲಸ ಮುಗಿದಿದೆ, ಇನ್ನೊಂದು ಸ್ವಲ್ಪ ಅಷ್ಟೇ ಕೆಲಸ ಇದೆ ಸರ್. ಅದೇ ಇವಾಗ ಮಾಡಿ ಮುಗಿಸ್ಬಿಡ್ತೀನಿ ಸರ್.
ಅಲ್ರಿ ನಿಮ್ಗೇನು ಕಾಮನ್ ಸೆನ್ಸ್ ಇದೇನೇ ಇಲ್ಲ. ನಿನ್ನೆ ನಾನು ಏನು ಹೇಳಿದ್ದೆ, ಆ ವರ್ಕ್ ಫುಲ್ ಕಂಪ್ಲೀಟ್ ಮಾಡಿನೇ ನೀವು ಮನೆಗೆ ಹೋಗಬೇಕು ಅಂತ ಹೇಳಿದ್ದೆ ತಾನೆ. ಮತ್ತೇನಿದು ಹೊಸರಾಗ? ಹಾಂ, ಅದು ಸರ್, ಅದು ಚಿನ್ನಿದು ಟ್ಯೂಷನ್ ಒಂದು ಹೇಳೋದಿತ್ತಲ್ಲ, ಅದಕ್ಕೋಸ್ಕರ ಅದನ್ನು ಹೇಳಿ ಇದು ವರ್ಕ್ ಮಾಡೋಷ್ಟಿಗೆ ಲೇಟ್ ಆಯಿತು ಸರ್. ಮತ್ತು ಊರಿಗೆ ಹೋಗೋದಕ್ಕೆ ಬಸ್ ಇರಲ್ಲ ಅಂತ ಬೇಗ ಹೋದೆ ಸರ್. ಇವತ್ತೆಷ್ಟೊತ್ತಿದ್ರು ಕಂಪ್ಲೀಟ್ ಮಾಡ್ತೀನಿ ಸರ್. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಇಲ್ಲಿ ಬಂದು ಮಾತಾಡ್ಕೊಂಡು ನಿಂತ್ಕೊಳೋ ಬದಲು ಹೋಗಿ ಆಫೀಸ್ ಕೆಲಸ ಮಾಡಿದಿದ್ರೆ ಇಷ್ಟೊತ್ತಿಗೆ ಕಂಪ್ಲೀಟ್ ಆದರೂ ಆಗೋಗಿರ್ತಿತ್ತು. ಇನ್ನು 5 ನಿಮಿಷದಲ್ಲಿ ಇಬ್ಬರು ಆಫೀಸ್ ರೂಮ್ನಲ್ಲಿ ಇರಬೇಕು. ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಹೇಳಿದ ಅರ್ಥ ಆಯ್ತಾ ಇಬ್ಬರಿಗೂ? ಹಾಂ ಸರ್, ಅರ್ಥ ಆಯಿತು. ಹಾಂ ಅಣ್ಣ, ಇನ್ನೊಂದು 5 ನಿಮಿಷ ಹಾಕಿನೋ 2 ನಿಮಿಷದಲ್ಲಿ ಆಫೀಸ್ ರೂಮ್ನಲ್ಲಿ ಇರ್ತೀವಿ. ಸರಿ. ಸಾರಿ ನೇತ್ರ ಅವರ, ನನ್ನಿಂದ ನೀವು ಬಯಸ್ಕೋಬೇಕಾಯ್ತು. ಇರಲಿ, ಪರವಾಗಿಲ್ಲ. ನಂದು ಆಫೀಸ್ ಕೆಲಸ ಇದೆ, ಮಾಡೋದಿದೆ. ನಾನು ಆಫೀಸ್ ರೂಮಲ್ಲಿ ಹೋಗಿರ್ತೀನಿ. ಅಪ್ಪ ನಾನು ಹೋಗ್ತೀನಪ್ಪ, ಇಲ್ಲಾಂದ್ರೆ ಅಣ್ಣನ ಜೋಡಿ ಮತ್ತೆ ಬಯಸ್ಕೋಬೇಕಾಗುತ್ತೆ. ನೇತ್ರ ಅವ್ರೆ ಇರ್ರಿ, 1 ನಿಮಿಷ, ನಾನು ಬಂದೆ. ಸಾರಿ ರೀ ನೇತ್ರ ಅವರೇ, ನನ್ನಿಂದ ನೀವು ಬಯಸ್ಕೊಳ್ಬೇಕಾಯಿತು ಅಣ್ಣನ ಹತ್ರ. ಸಾರಿ ರೀ, ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ. ಅಯ್ಯೋ, ಇರಲಿ ಬಿಡಿ ನಿತಿನ್ ಅವರೇ, ನಿಮ್ಮಣ್ಣ ಯಾವಾಗ ಬೈಯೋದಿಲ್ಲ ಹೇಳಿ. ನೇತ್ರ ಅವ್ರೆ, ಅಣ್ಣ. ಅಯ್ಯೋ ನಿತಿನ್ ಅವರೇ, ನಿಮ್ಮ ಅಣ್ಣನೇ ಯಾವಾಗ ನೋಡಿದ್ರು ಬೈಯೋದೆ ಬೈಯೋದೆ ಬೈಯೋದೆ, ಯಾವಾಗ ನೋಡಿದ್ರು ಗುರ್ರ ಅಂತಲೇ ಇರ್ತಾರೆ. ಅವ್ರು ಯಾವತ್ತು ಬೈಯೋದಿಲ್ಲ ನೋಡ್ರಿ, ಅವತ್ತು ಶಾಕ್ ಆಗ್ಬೇಕು ನಾನು. ಯಾವಾಗ ನೋಡಿದ್ರು ಗುರ್ರ ಅಂತಿರ್ತಾರೆ. ಅದು ಬೈದೆ ಇದು ಬೈದೆ, ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಬೈತಿರ್ತಾರೆ. ನೀವು ಏನಪ್ಪ, ನಿಮ್ಮ ಮನೇಲಿ ಯಾರಿದ್ದಾರೆ ಆ ಥರ? ಈ ಮನೇಲಿ ಯಾರು ಹಂಗಿಲ್ಲ, ಅವರೊಂದೇ ನೋಡ್ರಿ ವಿಚಿತ್ರ ಇರೋದಂದ್ರೆ. ಅಯ್ಯೋ ನೇತ್ರ ಅವ್ರೆ, ಅಣ್ಣ. ಅದ ರೀ, ನಿಮ್ಮ ಅಣ್ಣನ ಬಗ್ಗೆನೇ ಹೇಳ್ತಾ ಇರೋದು. ಯಾವಾಗ ನೋಡಿದ್ರು ಗುರ್ರ ಅಂತ ಹೇಳ್ತಾರೆ. ಅವ್ರಿಗೆ ನಗೋದಕ್ಕೆ ಬರೋದಿಲ್ವಾ? ಚೆನ್ನಾಗಿ ಮಾತಾಡೋದಕ್ಕೆ ಬರೋದಿಲ್ವಾ? ಯಾವಾಗ ನೋಡಿದ್ರು ಬೈತಾನೆ ಇರ್ತಾರೆ. ಹಿಂಗೆ ಮಾಡಿದ್ರು ಸಹ ಬೈತಾರೆ, ಹೆಂಗೆ ಮಾಡಿದ್ರು ಬೈತಾರೆ. ಅಲ್ಲಿ ನೀವು ಹೇಳ್ರಿ, ಡ್ಯೂಟಿ ಟೈಮ್ ಎಷ್ಟಿರುತ್ತೆ ಅಷ್ಟು ಮಾಡಬೇಕಪ್ಪ ವರ್ಕು. ಅದಕ್ಕೂ ಮಿಕ್ಕಿ ಮತ್ತೆ ಹಾಫ್ ಆನ್ ಅವರ್ ಜಾಸ್ತಿನೇ ಮಾಡಿದ್ದೀನಿ ಅಂದರೂ ಬೈತಾರೆ. ನಾನೇನು ಮೆಷಿನಾ ಹಿಂಗೆ 5 ನಿಮಿಷದಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸೋದಕ್ಕೆ? ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಎಂಥ ಮನುಷ್ಯನೇ ಏನು? ಬೈಯೋದೊಂದೇ ಗೊತ್ತು ನಿಮ್ಮ ಅಣ್ಣನಿಗೆ. ಅದನ್ನು ಬಿಟ್ಟು ಇರೋ ಸಿಚುವೇಶನ್ ನಾನು ಅರ್ಥ ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ಅಯ್ಯೋ ನೇತ್ರ ಅವ್ರೆ, ಅಣ್ಣ ನಿಮ್ಮ ಹಿಂದೆ ನೋಡ್ರಿ, ಇಲ್ಲಿ ತಿರುಗಿ. ಏನು ಅಣ್ಣನ? ಅದು 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 ಸಾರಿ ಸರ್. ಅದು ಏನಪ್ಪ ವಿಡಿಯೋ ಮಾಡೋದೀಗ? ಮಾಡೋ ಕೆಲಸನ ಬಿಟ್ಟು ಈ ಥರ ಇಬ್ಬರು ಹರಟೆ ಹೊಡೋದ್ರಲ್ಲಿ ನಂಬರ್ 1 ಅದಿರಿ ನೋಡ್ರಿ. ಬರ್ರಿ ಅಲ್ಲಿ ಆಫೀಸ್ ರೂಮಲ್ಲಿ. ಇವತ್ತು ಯಾವ ಥರ ಕೆಲಸ ಕೊಡ್ತೀನಿ ಅಂದ್ರೆ, ಆಫೀಸ್ ಚೇರ್ ಬಿಟ್ಟು ಎದ್ದಳಕ್ಕಾಗಿರ್ಬಾರ್ದು ನಿಮ್ಗೆ. ಹಂಗೆ ಕೆಲಸ ಕೊಡ್ತೀನಿ ನಿಮ್ಗೆ. ನಡ್ರಿ ಇಬ್ಬರು ಆಫೀಸ್ ರೂಮಿಗೆ. ಅಲ್ಲ ರೀ ನಿತಿನ್, ಅವ್ರು ಹೇಳಕ್ಕೆ ಬರಲ್ಲ, ನಿಮ್ಮ ಅಣ್ಣ ಹಿಂದೆ ಬಂದು ನಿಂತಾರಂತಂದು. ಆಯ್ತು, ಇವತ್ತು ಇಡೀ ದಿನ ಈಗ ನಾನು ಏನೇನು ಅಂದಿದ್ದೀನಿ ಅದಕ್ಕೆಲ್ಲ ಸೇಡ್ ತೀರಿಸ್ಕೋತಾರೆ. ಇವಾಗ ಏನ್ರಿ ನೀವು ಸುಮ್ಮನೆ ನಿಂತಿದ್ದೀರಲ್ಲ? ಅಯ್ಯೋ ನೇತ್ರ ಅವ್ರೆ, ನಾ ಅಣ್ಣ ಅಂತ ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ಹಾಗೆ ಮಾತಾಡ್ತಾನೆ ಇದ್ದೀರಪ್ಪ. ನಂಗೇನು ಗೊತ್ತ್ರಿಪ್ಪ, ನಿಮ್ಮ ಅಣ್ಣ ಹಿಂದೆ ಬಂದು ನಿಂತ್ಕೋತಾ ಅಂತಂದು. ನಡೀರಿಪ್ಪ, ನಡ್ರಿ ಮೊದಲು ಆಫೀಸ್ ರೂಮಿಗೆ ಹೋಗೋಣ. ಇಲ್ಲಾಂದ್ರೆ ಇವಾಗೇನೋ ಸುಮ್ಮನೆ ಅದಾನ. ಇಲ್ಲಾಂದ್ರೆ ಅಷ್ಟ ನನ್ನ ಕತೆ ಅಂತೂ ಮೂಲೆಯಾಗ ಕುತ್ತಿಗೆನೇ ಹೆಚ್ಚಿಬಿಡ್ತಾನೆ ನಮ್ಮ ಅಣ್ಣ. ಯಪ್ಪ, ಅಷ್ಟು ಹಂಗೆ ಮಾಡಾರದಾರ. ನಿಮ್ಮನ್ನೇನು ನಿಮ್ಮ ಜೊತೆ ನನ್ನನ್ನು ಸೇರಿಸಿ ಕುತ್ತಿಗೆ ಚಿಕ್ಬಿಡಾರದಾರ. ಮೊದಲು ನಡೀರಿಪ್ಪ. ಮೇ ಐ ಕಮಿನ್ ಸರ್? ಎಸ್, ಕಮೀನ್. ನೇತ್ರ ಅವರೇ, ಇನ್ನೂ 10 ಮಿನಿಟ್ಸಲ್ಲಿ ನಿನ್ನೆದು ವರ್ಕ್ ಏನೇನಿದೆ ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡಬೇಕು. ನಿತಿನ್, ನಾನು ನಿನಗೆ ನಿನ್ನೆ ಒಂದು ಕೆಲಸ ಕೊಟ್ಟಿದ್ದೆಲ್ಲ, ಅದನ್ನು ಕಂಪ್ಲೀಟ್ ಮಾಡಿದ್ಯಾ? ಅದು ಅಣ್ಣ, ಇನ್ನೊಂದು 5 ನಿಮಿಷ ಎಲ್ಲ ಕೆಲಸ ಮುಗಿದು ಬಿಡುತ್ತಾ. ಇನ್ನೊಂದು ಸ್ವಲ್ಪ ಅಷ್ಟೇ ಪೆಂಡಿಂಗ್ನಲ್ಲಿದೆ. ಇಬ್ಬರಿಗೂ ಕುತ್ಕೊಂಡು ಮಾತಾಡೋದಕ್ಕೆ ಟೈಮ್ ಇರುತ್ತೆ, ಆಫೀಸ್ ಕೆಲಸ ಮಾಡೋದಕ್ಕೆ ಮಾತ್ರ ಟೈಮ್ ಇರಲ್ಲ ನಿಮಗೆ. ಇನ್ನೂ 10 ಮಿನಿಟ್ಸಲ್ಲಿ ಇಬ್ಬರು ನಿನ್ನೆ ಕೆಲಸ ಏನಾದರೂ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಇಬ್ಬರಿಗೂ ಪನಿಷ್ಮೆಂಟ್ ಕೊಡಬೇಕಾಗತ್ತಾ. ಹುಷಪ್ಪ. ಅಮ್ಮ, ಏನು ಬೈತಾನ್ರಿಪ್ಪ ನಮ್ಮ ಅಣ್ಣಾರ. ದೇವ್ರೇ, ಇನ್ನು 10 ಮಿನಿಟ್ಸಲ್ಲಿ ಕೆಲಸ ಮುಗಿಸ್ಬೇಕಂತ. ನಿಮ್ಮ ಅಣ್ಣ ಮುಂಚೆಯಿಂದನೂ ಹೀಗೇನಾ, ಎಲ್ಲರ ಮೇಲೆ ಬೈಯೋದು ಒದ್ರಾಡೋದು? ಹ್ಞೂನ್ರಿಪ್ಪ, ನಮ್ಮ ಅಣ್ಣ ಯಾವಾಗಲೂ ಹಂಗೆ, ಯಾವಾಗ ನೋಡಿರೋ ಗುರ್ರ ಅಂತಿರ್ತಾನೆ. ನೀವು ಅಂದಂಗೆ ಬರೀ ಬೈಯೋದ್ರಲ್ಲೇ ಇರ್ತಾನೆ. ಕುಂದ್ರು ತಪ್ಪು, ನಿಂದ್ರು ತಪ್ಪು, ಆ ಕೆಲಸ ಮಾಡಿದ್ರು ತಪ್ಪು, ಈ ಕೆಲಸ ಮಾಡಿದ್ರು ತಪ್ಪು. ಇನ್ನೂ ನಿನ್ನೆ ತಾನೇ ಊರಿಂದ ಬಂದಿದ್ದೀನಿ. ಒಂದು ದಿನ ರೆಸ್ಟ್ ಮಾಡಕ್ಕೆ ಬಿಡಲಿಲ್ಲ, ಗೊತ್ತಾ ರೀ ನಮ್ಮ ಅಣ್ಣ. ಹಾಗೆ ಒಂಥರ ಟೆರರಿಸ್ಟ್ ಇದ್ದಂಗೆ ಅವನು ನಮ್ಮ ಮನೇಲಿ. ನಿತಿನ್ ಅವ್ರಿ, ಹಿಂದೆ ನಿಮ್ಮಣ್ಣ ಹ್ಞೂನ್ರಿಪ್ಪ, ನಮ್ಮ ಅಣ್ಣಂದ ಹೇಳಾಕೊಂತಿದ್ದು ತಲೆ ತಿಂದಿಟ್ಟು ಬಿಡ್ತಾನ್ರಿಪ್ಪ ನಮ್ಮ ಅಣ್ಣ ಅಂತೂ. ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಯಾರು ಹಂಗಿಲ್ರಿಪ್ಪ. ಇವ ನಮ್ಮ ಅಣ್ಣ ಅದು ಯಾರು ಬುದ್ಧಿ ಹೊತ್ತಿದಾನೋ ಏನೋ, ಯಾವಾಗ ನೋಡಿದ್ರು ಬೈಯೋದ್ರಲ್ಲೇ ಇರ್ತಾನ್ರಿಪ್ಪ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆಪ್ಪ. ನಮ್ಮ ಅಣ್ಣನ ಕೈಯಲ್ಲಿ ಬೈಸ್ಕೊಳ್ದೇ ಇರೋ ದಿನಾನೇ ಇಲ್ಲ ನೋಡ್ರಿ ನಂದಂತೂ. ರೀ, ಹಿಂದೆ ನಿಮ್ಮ ಅಣ್ಣ ಬಂದು ನಿಂತಿದ್ದಾರೆ. ಅಣ್ಣ, ನೀನ್ ಇವಾಗ ಬಂದಿ? ನೀ ನನ್ನ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಿಲ್ಲ, ಅವಾಗ ಬಂದೆ. ಇವಾಗೇನು ಇಬ್ರು ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅಥವಾ ಇಲ್ಲ? ನೇತ್ರ ಅವ್ರೆ, ನೀವು ಆ ಕಡೆ ಅಲ್ಲಿದೆಲ್ಲ ಆಚೆರ, ನೀವು ಅಲ್ಲೂ ಕೂತೋರಿ, ನಾ ಈ ಕಡೆ ಕೂತೋತೀನಿ. ಇವತ್ತಿನ ಕೆಲಸ ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ಬಿಡೋಣ. ನಡ್ರಿ. ಹಾಂ, ಹೌದೌದು, ನನ್ನ ಕೆಲಸ ಅಂತೂ ಇನ್ನೊಂದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬೇಕಪ್ಪ. ನಾನಂತೂ ಹೋಗ್ತೀನಿ ಇವಾಗ ಕೆಲಸ ಮಾಡೋದಕ್ಕೆ.
ಇಷ್ಟು ದಿನ ಒಬ್ಬನ ಸಲುವಾಗಿ ಸಾಕಾಗಿತ್ತು, ಇವಾಗ ಇವರಿಬ್ಬರು ಸಲುವಾಗಿ ನನಗಂತೂ ಸಾಕಾಗೋಗಿದೆ. ಇವರಿಬ್ಬರನ್ನು ಹ್ಯಾಂಡ್ಲ್ ಮಾಡಲೇಬೇಕು, ಇಲ್ಲ ಅಂದ್ರೆ ಅಷ್ಟೇ ನನ್ನನ್ನೇ ಆಟ ಆಡಿಸ್ಬಿಡ್ತಾರೆ ಇವರಿಬ್ಬರು ಸೇರಿ. ನಾನು ಇಲ್ಲೇ ಕೂತ್ಕೋತೀನಿ, ನೀವಿಬ್ಬರು ಕೆಲಸ ಮಾಡೋವರೆಗೂ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಇವತ್ತು, ಅದೆಷ್ಟೊತ್ತಾದರೂ ಪರವಾಗಿಲ್ಲ.